what is the responsibility of fathers? ಇಲ್ಲಿ ತಂದೆಯರ ಜವಾಬ್ದಾರಿ ಏನು? First, only one verse. ಒಂದೇ ವಚನವಿದೆ. First of all, don't provoke your children to anger. Verse 4. ಅವರಿಗೆ 4ನೇ ವಚನದಲ್ಲಿ ನಾವು ನೋಡಿದ್ವಿ, ಮಕ್ಕಳಿಗೆ ಕೋಪವನ್ನು ಎಬ್ಬಿಸಬೇಡಿ ಅಂತ. Now you know, as fathers and mothers, it's very, very easy to get angry with the children. ನಿಮ್ ತಂದೆ ತಾಯಿಯಾದ ನಿಮಗೆ ಗೊತ್ತಿದೆ, ಮಕ್ಕಳ ಜೊತೆ ಕೋಪ ಮಾಡ್ಕೊಳ್ಳೋದು ಬಹಳ ಸುಲಭ. And Paul, he was not a father, but he had seen parents like that. ಪೌಲನು ತಾನು ಸ್ವಂತವಾಗಿ ತಂದೆ ಆಗಿಲ್ಲ ಅಂದ್ರೂ ಬೇರೆ ತಂದೆ ತಾಯಿಯರನ್ನ ನೋಡಿದ್ದ. And he had seen how parents provoke their children by getting angry with them. ಅವನು ನೋಡಿದ್ದ ತಂದೆ ತಾಯಿಗಳು ಮಕ್ಕಳನ್ನ ಹೇಗೆ ಕೋಪವೆಬ್ಬಿಸ್ತಾರೆ, ಅವ್ರ ಮೇಲೆ ಕೋಪ ಮಾಡಿಕೊಂಡು. Said, don't provoke your children to anger. ಅವರಲ್ಲಿ ಕೋಪವನ್ನ ಎಬ್ಬಿಸಬೇಡಿ ಅಂತ. Now I want to explain something to you. ನಾನು ಒಂದು ವಿಷಯನ ನಿಮಗೆ ವಿವರಿಸಲಿಕ್ಕೆ ಇಷ್ಟಪಡ್ತೀನಿ. There is a difference between raising your voice and getting angry. ಇಲ್ಲಿ ವ್ಯತ್ಯಾಸವಿದೆ, ನಿಮ್ಮ ಸ್ವರವನ್ನ ಮೇಲೆತ್ತಿ ಮಾತಾಡೋದು ಮತ್ತು ಕೋಪ ಮಾಡ್ಕೊಳ್ಳೋದ್ರ ಬಗ್ಗೆ. If you raise your voice at an older person, that is always anger. ನೀವು ನಿಮಗಿಂತ ವಯಸ್ಕರ ಮೇಲೆ ನೀವು ಸ್ವರವನ್ನ ಎತ್ತಿದ್ರೆ ಅದು ಯಾವಾಗಲೂ ಕೋಪವಾಗಿರುತ್ತೆ. If I raise my voice when I speak to this brother, ನಾನು ಒಬ್ಬ ಸಹೋದರನ ಹತ್ರ ಮಾತಾಡುವಾಗ ನನ್ನ ಸ್ವರವನ್ನ ಮೇಲೆ ಎತ್ತಿದ್ರೆ definitely I am angry. ಅದು ತೋರಿಸುತ್ತೆ ನಾನು ಕೋಪಗ್ರಸ್ತನ. I have to get victory. ಅದರಲ್ಲಿ ನನಗೆ ಜಯ ಸಿಗ್ಬೇಕು. But when you raise your voice at your child, ನೀವು ನಿಮ್ಮ ಮಕ್ಕಳ ಹತ್ರ ನಿಮ್ಮ ಸ್ವರವನ್ನ ಎತ್ತಿದ್ರೆ it's not anger. ಅದು ಕೋಪವಲ್ಲ. It's not always anger. ಯಾವಾಗ್ಲೂ ಕೋಪ ಅಲ್ಲದೆ ಇರಬೇಕು. Maybe anger, but many times it's not anger. ಒಂದೊಂದ್ಸಲ ಕೋಪ ಆಗಿರ್ಬೋದು, ಯಾವಾಗ್ಲೂ ಕೋಪವಲ್ಲ. And I'll tell you, I'll explain it. ನಾನು ಇದನ್ನ ವಿವರಿಸ್ತೀನಿ. See, supposing somebody is standing 100 meters away from me. ಯಾರಾದ್ರೂ ನನ್ನಿಂದ 100 ದೂರದಲ್ಲಿ ನಿಂತಿದ್ದಾರೆ. This brother is 100 meters away. ಒಬ್ಬ ಸಹೋದರ 100 ಮೀಟರ್ ದೂರದಲ್ಲಿ ನಿಂತ್ಕೊಂಡಿದ್ದಾರೆ. I speak softly. ನಾನು ನಿಧಾನವಾಗಿ ಮಾತಾಡ್ತೀನಿ. John, I want to tell you something. ಜಾನ್, ನಾನು ನಿನಗೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. He can't even hear me. ಅವನು ಅಲ್ಲಿರೋದ್ರಿಂದ ಕೇಳಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. I have to shout. ನಾನು ಜೋರಾಗಿ ಹೇಳ್ಬೇಕು. ಜಾನ್ ಅಂತ ಜೋರಾಗಿ ಹೇಳ್ಬೇಕು. Am I angry? ನಾನು ಕೋಪವಾಗಿದ್ದೀನ? He's so far away. That's why I'm calling him. ಅವನು ದೂರ ಇರೋದ್ರಿಂದ ನಾನು ಜೋರಾಗಿ ಹೇಳ್ತಾ ಇದ್ದೀನಿ. He doesn't even think it's anger. It's because he's so far away. He can't. ದೂರ ಇರೋದ್ರಿಂದ ಅವನಿಗೆ ಕೋಪ ಅನ್ಸೋದಿಲ್ಲ. Now supposing this child is sitting here. So a 4-year-old child. 4 ವರ್ಷದ ಒಂದು ಮಗು ಇಲ್ಲಿ ಕುಳಿತುಕೊಂಡಿದೆ. I say, drink up your milk. ನೀನು ಹಾಲು ಕುಡಿ. Nothing. ಕೇಳೋದಿಲ್ಲ. Drink up your milk. ಹಾಲು ಕುಡಿ ಅಂತ ಹೇಳ್ತೀನಿ. Drink up your milk. ಹಾಲು ಕುಡಿ ಅಂತ ಹೇಳ್ತೀನಿ. Drink up your milk. ಹಾಲು ಕುಡಿ. Oh, he drinks it. ಆವಾಗ ಕುಡಿತಾನೆ. You've all got that experience. I've also got that experience. ಸೊ ನಿಮಗೆಲ್ಲರಿಗೂ ಈ ಅನುಭವ ಆಗಿದೆ, ನನಗೂ ಈ ಅನುಭವ ಆಗಿದೆ. I'll tell you why. ನಾನು ಹೇಳ್ತೀನಿ ಯಾಕೆ ಅಂತ. Even though he's sitting here, ಆ ಮಗು ಅಲ್ಲೇ ಕುಳಿತುಕೊಂಡಿದ್ರು. in his mind he is 1 mile away. ಅವನು ಇಲ್ಲೇ ಕುಳಿತುಕೊಂಡಿದ್ರು, ಅವನ ಮನಸ್ಸು ಮಾತ್ರ 1 ಮೈಲ್ ದೂರದಲ್ಲಿರುತ್ತೆ. He can't hear me. ನಾನು ಹೇಳಿದ್ರೆ ಕೇಳಿಸೋದಿಲ್ಲ. So when I speak softly, he cannot hear me. ನಿಧಾನವಾಗಿ ಮಾತಾಡಿದಾಗ ಕೇಳಿಸೋದಿಲ್ಲ. When I speak loudly, he hears me. ಜೋರಾಗಿ ಮಾತಾಡಿದಾಗ ಅವನಿಗೆ ಕೇಳಿಸುತ್ತೆ. That's not anger. ಅದು ಕೋಪ. Because I don't hate him. I don't hate him. ನಾನು ಅವನನ್ನ ದ್ವೇಷ ಮಾಡ್ತಾ ಇಲ್ಲ. I love him so much, I'm spending all my time and money for him. ಎಲ್ಲ ಹಣ ಸಮಯವನ್ನ ಆತನಿಗಾಗಿ ಇರ್ತಿದ್ದೀನಿ ನಾನು. Don't condemn yourself if you have to raise your voice at your children. ನಿಮ್ಮ ಮಕ್ಕಳ ಹತ್ರ ನೀವು ಸ್ವರ ಎತ್ತಿ ಮಾತಾಡಿದಾಗ ನಿಮ್ಮನ್ನು ನೀವು ಖಂಡಿಸ್ಕೊಳ್ಬೇಡಿ. That is because in their mind very often they are very far away. ಯಾಕೆ ಅಂದ್ರೆ ಅವ್ರ ಮನಸ್ಸಿನಲ್ಲಿ ಯಾವಾಗ್ಲೂ ಒಂದೊಂದ್ಸಲ ದೂರದಲ್ಲಿರ್ತಾರೆ. If somebody their own age, one of their playing friends are there, they will hear very quickly. ಸೊ ಅವ್ರು ವಯಸ್ಕರಾಗಿದ್ರೆ ಅವ್ರು ಹೇಳಿದ ಮಾತುಗಳನ್ನ ಬೇಗ ಕೇಳಿಸ್ಕೊಂತಾರೆ. Only parents are very far away. ತಂದೆ ತಾಯಿ ಮಾತಾಡಿದಾಗ ಅವರು ದೂರದಲ್ಲಿ ಮಾತಾಡಿದಾಗ ಇರ್ತಾರೆ. So don't condemn yourself. ನಿಮ್ಮನ್ನ ನೀವು ಖಂಡಿಸ್ಕೊಳ್ಬೇಡಿ. But we must remember another thing. ಇನ್ನೊಂದು ವಿಷಯನ ನೆನ್ಪಿಟ್ಕೊಳ್ಬೇಕು. If we value material things in our house a lot, ನಿಮ್ಮ ಮನೆಯಲ್ಲಿ ನೀವು ಇದ್ದಂತ ಭೌತಿಕ ವಸ್ತುಗಳನ್ನ ಬಹಳ ಬೆಲೆ ಕೊಟ್ರೆ, and your children accidentally break one of those things, ಆ ಒಂದು ವಸ್ತುನ ನಿಮ್ಮ ಮಕ್ಕಳು ಮುರಿದು ಹಾಕಿದ್ರೆ, no use getting angry. That child did not do it deliberately. ಅದ್ರ ಮೇಲೆ ಕೋಪ ಮಾಡ್ಕೊಳ್ಳೋದು ಪ್ರಯೋಜನವಿಲ್ಲ. ಯಾಕೆಂದ್ರೆ ಆ ಮಗು ಗೊತ್ತಿಲ್ಲ. If he does it deliberately, saying throws it down and breaks, ಆ ಮಗು ಮನಸ್ಸಿಟ್ಟು ಮಾಡಿದ್ರೆ ಅದು, then you must ಹೊಡೆದ್ರೆ you must punish him. ಅವಾಗ ಅದನ್ನ ಗದರಿಸಿ ಸರಿ ಮಾಡ್ಬೇಕು. If he breaks it accidentally, ಅದು ಒಂದು ಅಕಸ್ಮಾತಾಗಿ ನಡೆದ ಘಟನೆ ಆದ್ರೆ don't
punish him. That shows only your love for material things. That's what it shows. ಆತನನ್ನ ಶಿಕ್ಷಿಸಬೇಡಿ, ಯಾಕೆಂದ್ರೆ ಅದು ಏನ್ ತೋರಿಸುತ್ತೆ ಅಂದ್ರೆ ನೀವು ಆ ವಸ್ತುನ ಪ್ರೀತಿಸ್ತೀರಾ ಅಂತ ತೋರಿಸುತ್ತಷ್ಟೇ. We must love our children more than we love all the precious material things we have in our house. ನಮ್ಮ ಮನೆಯಲ್ಲಿರೋ ಎಲ್ಲಾ ಬೆಲೆಯುಳ್ಳ ವಸ್ತುಗಳಿಗಿಂತ ಹೆಚ್ಚಾಗಿ ನಮ್ಮ ಮಕ್ಕಳನ್ನ ಪ್ರೀತಿಸಬೇಕು. And if you keep so many delicate breakable glass items so low that children can drop it, ಅಲ್ಲಿ ಮುರಿದು ಹೋಗುವಂತ ವಸ್ತುಗಳನ್ನೆಲ್ಲ ಮಕ್ಕಳ ಕೈಗೆ ಸಿಗೋ ತರ ಇಟ್ರೆ ಅಲ್ಲಿ, then it is your fault, not the children's fault. ಅದು ನಿಮ್ಮ ತಪ್ಪಾಗಿದೆ, ಮಕ್ಕಳ ತಪ್ಪಲ್ಲ. You must keep those things a little height so that they don't drop it and break it. ಅದನ್ನ ನೀವು ಎತ್ತರದಲ್ಲಿ ಇಡಬೇಕು, ಮಕ್ಕಳಿಗೆ ಸಿಗದೇ ಇರೋ. Some practical advice about bringing up children. ಮಕ್ಕಳನ್ನ ಬೆಳೆಸೋದ್ರ ಬಗ್ಗೆ ಇದು ಒಂದು ಪ್ರಾಯೋಗಿಕ ವಿಷಯಗಳು ಮಾತಾಡ್ತಾ ಇದೆ. And don't unnecessarily punish your children for things which are not disobedience. ಸೊ ಇದು ಅವಿಧೇಯತೆ ಅಲ್ಲದ ಎಷ್ಟೋ ವಿಷಯಗಳಿಗೆ ನೀವು ಅವ್ರನ್ನ ಶಿಕ್ಷಿಸಕ್ ಹೋಗ್ಬೇಡಿ. See, children like to run around and play in the house. They may topple the chairs and things like that. ಮಕ್ಕಳಿಗೆ ಓಡಾಡಿ ಆಟ ಆಡ್ಲಿಕ್ಕೆ ಇಷ್ಟಪಡ್ತಾರೆ, ಅವರು ಚೇರ್ ಕುರ್ಚಿಗಳನ್ನ ಬೀಳಿಸಬಹುದು. I never bothered about it because home is the only place they can run around and play. ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಲಿಲ್ಲ ನಮ್ಮ ಮಕ್ಕಳು ಚಿಕ್ಕವರು ಇರುವಾಗ, ಯಾಕೆಂದ್ರೆ ಅದೇ ಒಂದು ಸ್ಥಳ ಇರುವುದು ಅವ್ರಿಗೆ ಆಟ ಆಡ್ಲಿಕ್ಕೆ. And even if they start arguing with each other, that's okay. ಅವರು ಒಬ್ಬರ ಜೊತೆ ಒಬ್ಬರು ವಾಗ್ವಾದ ಮಾಡ್ತಾ ಇದ್ರೆ ಪರವಾಗಿಲ್ಲ. Only if they start hitting each other, then I stop them. ಅವರು ಕೈ ಎತ್ತಿ ಹೊಡಿತಾ ಇದ್ರೆ ಒಬ್ಬರನ್ನೊಬ್ಬರಿಗೆ, ಅವಾಗ ನಾನು ನಿಲ್ಲಿಸ್ತಾ ಇದ್ದೆ. Otherwise, you don't think your children have suddenly become spiritual. It takes many years to become spiritual. ನಿಮ್ಮ ಮಕ್ಕಳು ಆತ್ಮಿಕರಾಗಬೇಕು ಅಂತ ಬಯಸಬೇಡಿ, ಆಗ್ಲಿಕ್ಕೆ ಬಹಳ ವರ್ಷಗಳು. Don't provoke them to anger, it says. ಆ ವಾಕ್ಯ ಹೇಳುತ್ತೆ, ನೀವು ಅವರಲ್ಲಿ ಕೋಪವನ್ನ ಎಬ್ಬಿಸಬೇಡಿ ಅಂತ. For that we must be filled with the Holy Spirit. ಅದು ಆಗಿರ್ಬೇಕು ಅಂದ್ರೆ ನಾವು ಪವಿತ್ರಾತ್ಮ ಭರಿತರಾಗಿರ್ಬೇಕು.